ಇಂದಿರಾನಗರದ ಹೋಟೆಲ್ನಲ್ಲಿ ಯುವತಿಯ ಬರ್ಬರ ಹತ್ಯೆ ಆಗಿತ್ತಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯ ಬಂಧನ ಆಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹಂತಕ ಕೇರಳದಲ್ಲಿ ತಲೆಮರೆಸಿಕೊಂಡಿರುವಂತಹ ಮಾಹಿತಿ ಇತ್ತು. 2 ವಿಶೇಷ ತಂಡಗಳ ರಚನೆ ಕೂಡ ಆಗಿತ್ತು. ಬೆಂಗಳೂರಿನಲ್ಲಿ ಪ್ರೇಯಸಿಯನ್ನು ಕೊಂದು ಪರಾರಿಯಾಗಿದ್ದ ಪ್ರಿಯಕರನ ಬಂಧನ ಆಗಿದೆ. ಇಂದಿರಾನಗರ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಪ್ರೇಯಸಿಯನ್ನು ಕೊಂದಿದ್ದ ಆರವ್. ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಮಾಯಾ ಗೋಗೈ ಕರೆದೊಯ್ದು ಹತ್ಯೆಯಾಗಿತ್ತು. ಕೊಲೆ ಮಾಡಿ ಹೊರ ರಾಜ್ಯಕ್ಕೆ ಎಸ್ಕೇಪ್ ಆಗಿದ್ದಂತಹ ಆರೋಪಿ. ಹಂತಕನ ಪತ್ತೆಗೆ 2 ವಿಶೇಷ ತಂಡಗಳನ್ನು ರಚಿಸಿದ್ರು ಪೊಲೀಸರು. ಕೊನೆಗೂ ಕೂಡ ಆರೋಪಿಯನ್ನ ಹೆಡೆಮುರಿ ಕಟ್ಟಿಸಿದ್ದಾರೆ ಪೊಲೀಸರು. ಬೆಂಗಳೂರಿನಲ್ಲಿ ಪ್ರೇಯಸಿಯನ್ನ ಕೊಂದು ಪರಾರಿಯಾಗಿದ್ದ ಪ್ರಿಯಕರನ ಬಂಧನ ಆಗಿರುವಂಥದ್ದು. ಇಂದಿರಾನಗರದ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಈ ಘಟನೆ ನಡೆದಿತ್ತು. ಯುವತಿ ಮಾಯಾ ಬಿಹಾರ ಮೂಲದವಳು, ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ಲು. ಆರವ್ ಮೂಲತಃ ಕೇರಳದವನು. ಇಬ್ಬರ ನಡುವೆ ಪ್ರೀತಿ ಇತ್ತು. ಮಾಯಾಳನ್ನು ಕರೆದುಕೊಂಡು ಆರವ್ ಹೋಟೆಲ್ನಲ್ಲಿ ರೂಮ್ ಮಾಡಿದ್ದ. 2 ದಿನ ವಾಸ್ತವ್ಯವನ್ನು ಹೂಡಿದ್ದ. ಇದ್ದಕ್ಕಿದ್ದ ಹಾಗೇನೆ ಮಾಯಾ ಎದೆಗೆ ಚುಚ್ಚಿ ಆಕೆಯನ್ನು ಹತ್ಯೆ ಮಾಡಿ ಅದೇ ಶವದ ಜೊತೆಗೆ 1 ದಿನ ಕಳೆದು ಸಿಗರೇಟನ್ನು ಸೇದು ಅಲ್ಲಿಂದ ಎಸ್ಕೇಪ್ ಆಗಿದ್ದ. ನೆರೆಯ ರಾಜ್ಯ ಕೇರಳದಲ್ಲಿ ಆತ ತಲೆಮರೆಸಿಕೊಂಡಿರುವ ಬಗ್ಗೆ ಮಾಹಿತಿ ಪೊಲೀಸರಿಗೆ ಸಿಕ್ಕಿತ್ತು. ಇದೇ ಮಾಹಿತಿಯನ್ನು ಆಧರಿಸಿ 2 ವಿಶೇಷ ತಂಡಗಳನ್ನು ರಚನೆ ಮಾಡಲಾಗಿತ್ತು. ಕೊನೆಗೂ ಕೂಡ ಹಂತಕನನ್ನು ಹೆಡೆಮುರಿ ಕಟ್ಟಿದ್ದಾರೆ ಪೊಲೀಸರು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನರಸಿಂಹಮೂರ್ತಿ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಈ ಪ್ರೇಯಸಿಯನ್ನು ಕೊಂದಂತಹ ಪ್ರಿಯಕರನನ್ನು ಭೇಟಿಯಾಡಿದ್ದಾರೆ ಪೊಲೀಸರು. ಹೇಗಿತ್ತು ಭೇಟೆ? ಎಲ್ಲಿ ತಗಲಾಕೊಂಡ? ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಅಂತ ಹೇಳಿ. ಈತ ಕಳೆದ ಮಂಗಳವಾರ ಮಾಯಾ ಅಂತೇಳಿ ಈಕೆ ಈ ನಾರ್ತ್ ಈಸ್ಟ್ ಸ್ಟೇಟ್ ಹುಡುಗಿ ಈಕೆಯನ್ನ ಆತ ಇಂದಿರಾನಗರದ ಹೋಟೆಲ್ ಒಂದಕ್ಕೆ ಕರೆತಂದಿದ್ದ. ಪ್ರೇಮ ಅದಾದ ಬಳಿಕ ಆಕೆಯ ಜೊತೆ 2 ದಿನಗಳ ಕಾಲ ಹೋಟೆಲ್ ನಲ್ಲಿ ವಾಸ್ತವ್ಯವನ್ನ ಕೂಡ ಹೂಡಿದ್ದ. ಮೊದಲೇ ಆತ ಪ್ಲಾನ್ ಮಾಡದಂತೆ ಒಂದು ಹಳೆಯ ಚಾಕುವನ್ನ ತಂದಿದ್ದ. ಅದ್ರ ಜೊತೆಗೆ ಹೋಟೆಲ್ಗೆ ಬಂದ ಬಳಿಕ ಒಂದು ನೈಲಾನ್ ದಾರವನ್ನ ಕೂಡ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿಕೊಂಡು ತರಿಸ್ಕೊಂಡಿದ್ದ. ಆತ ಏಕಾಏಕಿ ಬುಧವಾರ ಬೆಳಿಗ್ಗೆ ಕೊಲೆ ಮಾಡಿದಂತಹ ಬಳಿಕ ಹೋಟೆಲ್ ನಿಂದ ಹೊರಡುವಂತಹ ದೃಶ್ಯಗಳು ಕೂಡ ಗೊತ್ತಾಗಿತ್ತು. ಹೋಟೆಲ್ನ ಸಿಬ್ಬಂದಿ ಹೋಟೆಲ್ ಪರೀಕ್ಷಿಸಿದಂತಹ ಬಳಿಕ ಮಾಯಾ ಕೊಲೆ ಆಗಿರೋದು ಗೊತ್ತಾಗಿತ್ತು. ಹೀಗಾಗಿ ಇದೀಗ ಆರವ್ ಈತನನ್ನ ಕೇರಳದಲ್ಲಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಆತನನ್ನ ವಶಕ್ಕೆ ಪಡೆದು ಬೆಂಗಳೂರಿಗೆ ಕರೆತರುವ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಈ ಹಂತಕನ ಪತ್ತೆಗಾಗಿ 2 ವಿಶೇಷ ತಂಡವನ್ನ ರಚನೆ ಮಾಡುವ ಕೆಲಸವನ್ನ ಅಧಿಕಾರಿಗಳು ಮಾಡಿದ್ರು. ಇದೀಗ 2 ತಂಡಗಳು ಕೂಡ ಪತ್ತೆ ಮಾಡಿ ಈಗ ಆತನನ್ನ ಬೆಂಗಳೂರಿಗೆ ಕರೆತರುವ ಕೆಲಸವನ್ನ ಮಾಡ್ತಿದ್ದಾರೆ. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.